ಅಪ್ಪ ಸದ್ಯಕ್ಕೆ ಸಾರಂತೂ ಆತು, ಪಲ್ಯನೂ ಆಗೈತಿ. ಚಪಾತಿ ಬಡ ಬಡ ಚಪಾತಿ ಒಂದು ಪೀಸ್ ಇಟ್ಬಿಟ್ರೆ ಅಡುಗೆ ಎಲ್ಲ ಮುಗ್ದಂಗೆ. ಅನ್ನ ಇದ್ದಂಗೈತಿ, ಭಾಳ ಇದ್ದಂಗೈತಿ. ಮುಂಚೆಲ್ಲ ಮಾಡಿದ್ಲ ಏನು ಚಿಗವ ಅನ್ನ ಐತಿ. ಬಡ ಬಡ ಚಪಾತಿ ಒಂದು ಉದ್ದಿಟ್ಬಿಟ್ರೆ ಮುಗೀತು, ಅಡುಗೆ ಎಲ್ಲ ಮುಗ್ದಂಗೆ. ಅಮ್ಮ ಬರೋಷ್ಟಿಗೆ ಅಡುಗೆ ಎಲ್ಲ ಮುಗೀತಂದ್ರೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು. ಪಾಪ ಚಿಗವ ಆರಾಮಿಲ್ಲ ಅಂತಾಳ, ಮುಂಜಾನೆಯಿಂದ ಏನಾರು ತಿಂದಾಳ ಏನಿಲ್ಲ. ಲಘು ಲಘುನ ಅಡುಗೆ ಮಾಡಿದ್ರೆ ಆಕಿನ ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಅಂತೂ ಮುಗೀತಪ್ಪ ಲಘು ಲಘುನ ಕೆಲಸ. ನನಗೂ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದ್ಬಿಟ್ಟೈತಿ. ತವ್ರ ಮನೆಗೆ ಬರ್ತೀನಿ ಅನ್ನೋ ಖುಷಿಗೆ ಅಲ್ಲಿ ಚಂದನತ್ತಂಗೆ ಏನು ನಾಷ್ಟನೂ ತಿನ್ನಲಿಲ್ಲ ಏನಿಲ್ಲ. ಹೊತ್ತಾಕೈತೆ ಅಂತಂದು ಅದಕ್ಕೆ ಲಘು ಲಘುನ ಅಡುಗೆ ಎಲ್ಲ ಮುಗಿಸ್ಬಿಟ್ರೆ ಲಘುನ ಊಟ ಮಾಡಿಬಿಡ್ಬೋದು. ಅಂತೂ ಅಡುಗೆ ಕೆಲಸ ಎಲ್ಲ ಮುಗೀತು. ಬಡ ಬಡ ಚಪಾತಿ ಒಂದು ಮಾಡಿಟ್ಬಿಡ್ತೀನಿ ಅಷ್ಟೆ. ಅಬ್ಬಾ ಯಾರ್ದಪ್ಪ ಫೋನು ಈ ಟೈಮ್ನಾಗ? ಅರೆ ಸವ್ವಿ ಫೋನ್ ಮಾಡಿಬಿಟ್ಟಾಳ. ಹಲೋ, ಹೇಳಲೇ ಸವ್ವಿ, ಹೆಂಗದಿದಿ? ನಾನು ಆರಾಮದೀನಿ ನೋಡ್ಲಿ, ನೀನು ಹೆಂಗದಿದಿ? ಆರಾಮದಿಯಾ? ಏನ್ಲೇ ನೀನು, ನಾವೇನು ಮಾತಾಡಿ ಏನಂಗ ಒಂದು 4-5 ತಿಂಗಳಾಗೈತಪ್ಪ ಅನ್ನೋಂಗೆ ಆರಾಮದಿಯೇನ ಅಂತ ಕೇಳಾಕೊಂತಿದ್ದಿ. ಈಗ ಇನ್ನು ಎಷ್ಟು ಒಂದು 3-4 ತಾಸನ ಆತನ ನಾವು. ನೀನು ನಿಮ್ಮ ಮನೆಗೆ ಹೋಗಿ ನಾನು ಇಲ್ಲಿಗೆ ಬಂದು ಆಗಲೇ ಆರಾಮನು ಅಂತ ಕೇಳಾಕೊಂತಿದ್ದೆಲ್ಲ. ಏನು ಹೇಳ್ಬೇಕಪ್ಪ ನಿನಗೆ? ಏನು ಭಾಳ ಜೋಶ್ನಾಗಿದ್ದಂಗೆ ಅದಿದಿ? ಊಟ ಆಯ್ತನ? ಹ್ಞೂ, ಮತ್ತು ತವ್ರ ಮನೆಗೆ ಬಂದಮೇಲೆ ಜೋಶ್ ಇರಂಗಿಲ್ಲನ? ನೀನು ನೋಡು, ನಿನಗೂ ಎಷ್ಟು ಜೋಶ್ ಬಂದೈತಿ ತವ್ರ ಮನೆಗೆ ಹೋದ್ಮೇಲೆ. ಮತ್ತು ನನಗೂ ಹಂಗಪ್ಪ, ನಮ್ಮ ತವ್ರ ಮನೆಗೆ ಬಂದಮೇಲೆ ನನಗೂ ಜೋಶ್ ಇರಲ್ಲನ ಅಂದಂಗೆ. ಊಟ ಆತನ? ಕೇಳ್ತೇನು? ಅಯ್ಯೋ, ನಾ ಬರೋಷ್ಟಿಗೆ ಅವು ಅಡುಗೆ ಎಲ್ಲ ರೆಡಿ ಮಾಡಿಟ್ಬಿಟ್ಟಿಲ್ಲ. ಬರೋದ ತಡ, ಕೈಕಾಲು ಮುಖ ಎಲ್ಲ ತೊಕ್ಕೊಂಡು ಊಟ ಮುಗಿಸೋಷ್ಟಿಗೆ ಇಷ್ಟೊತ್ತಾತು ನೋಡಿ. ಎಷ್ಟು ಥರ ಮಾಡಾಳಂದ್ರೆ ಅವ್ವ, ಹೋಳಿಗೆ, ಅನ್ನ, ಸಾರು, ಪಲ್ಯ, ಚಪಾತಿ ಮತ್ತು ಪಾಯಸ, ಅಯ್ಯೋ ಅದು ಇದು ಬಜ್ಜಿ, ಅಯ್ಯೋ ಒಂದ ಎರಡ ಎಷ್ಟು ಥರ ಐಟಮ್ ಮಾಡಾಳಂದ್ರೆ ಅಯ್ಯೋ ಹೇಳೋಕ್ಕಾಗಲ್ದೆ. ಆ ನಮ್ಮನೆ ಅಡುಗೆ ಮಾಡಿದ್ರೆ ಊಟ ಮಾಡೋ ತನಕ ಬಿಡಲಿಲ್ಲ. ಇಬ್ಬರು ಅಪ್ಪ ಅವ್ವ ಎದ್ರಾಗ ಕುಂತಿ ಬಿಟ್ಟಿದ್ರು. ಎಲ್ಲನೂ ನನಗೆ ಊಟ ಮಾಡಿಸೋಷ್ಟಿಗೆ ತಿನ್ಸೋಷ್ಟಿಗೆ ಇಷ್ಟೊತ್ತಾತು ನೋಡು. ಹೊಟ್ಟೆ ಅಂತೂ ಇನ್ನೂ 1-2 ತುತ್ತು ಜಾಸ್ತಿ ತಿಂದ್ಬಿಟ್ಟಿದ್ರೆ ಹೊಟ್ಟಿನ ಹೊಡೆದವು ಬಿಡೋದು ನೋಡು. ಆ ನಮ್ಮನೆ ಊಟ ಮಾಡಿ ನೋಡಿ ಇವತ್ತು. ಹೌದನ? ಚಲೋ ಆತು ಬಿಡು. ಅಂದ್ರೆ ಮಸ್ತ್ ಬ್ಯಾಟಿಂಗ್ ಮಾಡಿ ಬಿಡ ಹಂಗಾರ. ಮತ್ತು ಕೇಳ್ತೇನ? ಅಪ್ಪ ಅವ್ವ ಅಂತೂ ಎಷ್ಟು ದಿನ ಆಯ್ತು ಈಗ ಬಂದೇನು ನೀನು ತವ್ರ ಮನೆಗೆ? ನಾ ಯಾವಾಗಿಂದ ಹೇಳಾಕುಂತಿದ್ದೆ, ಇವತ್ತು ಬಂದು ಊಟ ಮಾಡಂತ ಒತ್ತಾಯ ಮಾಡಿ ಹಾಕಿದ್ದ ಬಿಸಿ ಬಿಸಿದ ಹೋಳಿಗೆ ಚಪಾತಿ ನಾನು ತಿಂದಿದ್ದ ಅಂದಂಗೆ. ನಿಂದು ಹೆಂಗೈತಿ? ನಿಮ್ಮ ಚಿಗವ್ವ ಎಲ್ಲ ಅಡುಗೆ ಮಾಡಿಟ್ಟಿಲ್ಲ? ಊಟ ಆತಿಲ್ಲ ನಿಂದು? ನಂದು ಊಟ ಆತು ನೋಡ್ಲೆ. ನಂದು ಊಟ ಆಗಿ ಈಗ ಒಂದು ಅರ್ಧ ತಾಸು ಆತು. ನಾನು ಬರೋಷ್ಟಿಗೆ ಚಿಗವ್ವ ಎಲ್ಲ ಅಡುಗೆ ಮಾಡಿಟ್ಟಿಲ್ಲ. ಇದು ನನಗೆ ಸೌಗಿ ಪಾಯಸ ಇಷ್ಟ ಅಂತಂದು ಸೌಗಿ ಪಾಯಸ, ರೊಟ್ಟಿ, ಪಲ್ಯ, ಅನ್ನ, ಸಾರು ಎಲ್ಲನೂ ಮಾಡಿಟ್ಟಿದ್ಲು ನೋಡು. ಹಾಗಾಗಿ ನಾನು ಬಂದು ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಅಲ್ಲೂ ನಾಷ್ಟ ಸ್ವಲ್ಪ ಮಾಡಿದ್ವಲ್ಲ ಅವಸರಕ್ಕೆ, ಹಾಗಾಗಿ ಬಂದ ತಕ್ಷಣ ಊಟ ಎಲ್ಲ ಮುಗಿಸಿದ್ವಿ. ಹಂಗೆ ಮಾತಾಡ್ಕೊತ ಕುತ್ಕೊಂಡಿದ್ವಿ. ಅಷ್ಟರಂಗೆ ನೀ ಫೋನ್ ಹಚ್ಚಿದಿ ನೋಡು. ಚಲೋ ಆತು ಬಿಡು. ನಾನು ಎಲ್ಲಿ ನಿಮ್ಮ ಚಿಗವ್ವ ಅಡುಗೆ ಮಾಡಿರ್ತಾಳೋ ಏನಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲಿ ಅಂತೂ ಮಾಡಿದ್ಲಲ್ಲ, ಚಲೋ ಆತು ಬಿಡು. ನೀ ಹೊಟ್ಟೆ ತುಂಬ ಊಟ ಮಾಡಿದ್ದಿಲ್ಲ? ಹ್ಞೂನ್ಲೇ, ನಾನು ಹೊಟ್ಟೆ ತುಂಬ ಊಟ ಮಾಡೀನಿ. ಅಯ್ಯೋ, ನಮ್ಮ ಚಿಗವ್ವ ಮತ್ತು ಅಮ್ಮ ಮುಂದೆ ಕುಂದಿರ್ಸ್ಕೊಂಡು ಊಟ ಮಾಡಿಸಿದ್ರು ನೋಡಿ ನನಗೂ. ನಂದು ಈಗ ಊಟ ಮುಗೀತು ನೋಡಿ. ಈಟತನ ಊಟ ಮಾಡೋಕೆ ಹೋಗೈತೆ ನೋಡಿ. ಮಾತಾಡ್ಕೊತ ಆರಾಮಾಗಿ ಕುತ್ಕೊಂಡು ಊಟ ಮಾಡಿದ್ವಿ. ಹೌದನ? ಚಲೋ ಆತು ಬಿಡು ಹಂಗಾರ. ನಾನು ಈಗ ಹೊಟ್ಟೆ ಫುಲ್ಲಾಗ್ಬಿಟ್ಟೈತಿ, ನಿದ್ದೆ ಬರಾಕುಂತೈತಿ. ಅದಕ್ಕೆ 1-2 ತಾಸು ಆರಾಮ್ ಶಿಸ್ತು ನಿದ್ದೆ ಹೊಡೆದು ಬಿಡ್ತೀನಿ. ಅದಕ್ಕೆ ನೀನು ಒಂದು ಸ್ವಲ್ಪ ಹೊತ್ತು ಮಕ್ಕೊಂಬಿಡು, ಆರಾಮಾಗಿ ರೆಸ್ಟ್ ಆಕೈತಿ. ಅಲ್ಲೂ ಮನ್ಯಾಗ ಬರೀ ಕೆಲಸ ಇರ್ತಿತ್ತು. ಇಲ್ಲಾರ ಆರಾಮಾಗಿ ಚಂದನತ್ತಂಗೆ ರೆಸ್ಟ್ ಮಾಡು. ಹ್ಞೂ, ನಾನು ರೆಸ್ಟ್ ಮಾಡ್ತೀನಿ. ಆತೀಗ ನಂದು ಊಟ ಆತಲ್ಲ, ನಂದರ ಏನು ಕೆಲಸ ಐತಿಲ್ಲಿ? ನಮ್ಮ ಚಿಗವ್ವ ಏನು ಕೆಲಸನ ಹಚ್ಚಂಗೆ ಇಲ್ಲ ನನಗೆ. ಬಾಂಡೆ ತಿಕ್ತೀನಿ ಬಾಬೆ ಅಂತ ಕರೆದ್ರೆ ಅಂದೆ ನಾನು, ಬೇಡ ಹೋಗವ್ವ, ನೀ ರೆಸ್ಟ್ ಮಾಡು, ನಾನೆಲ್ಲ ತಿಕ್ಕೋತೀನಿ ಅಂತ ಅಂದೆ. ನಾನು ಈಗ ಅದಕ್ಕೆ ನಾನು 1-2 ತಾಸು ಮಲ್ಕೋಬೇಕು ನೋಡು. ಹೌದನ? ಚಲೋ ಆತು ಬಿಡಂಗಾರ. ನೀನು 1-2 ತಾಸು ಆರಾಮಾಗಿ ಮಕ್ಕೊಂದಿದ್ದಳು, ನಾನು ಮಕ್ಕೊಂದಿದ್ದೇಳ್ತೀನಿ. ಸಂಜೆ ಮೇಲೆ ಫೋನ್ ಹಚ್ತೀನಂತ, ಸರಿನಾ? ಸರಿ ಆಯ್ತು. ಸಂಜೆಗೆ ನಿಮ್ಮ ಮನೆ ತಾಲೆ ಬರ್ಲೇನ? ಏನು ನೀನ ನಮ್ಮ ಮನೆ ತಾಲೆ ಬರ್ತೀಯ? ಬೇಡ ಅಲ್ಲೇ ನಾವಿಬ್ಬರು ಏನು ಇಡೀ ದಿನ ಜೊತೆಗೆ ಇರ್ತೀವಿ ಮನ್ಯಾಗ. ಈಗ ಆರಾಮಾಗಿ ತವ್ರ ಮನೆಗೆ ಹೋಗಿದ್ದಿ, ಅಲ್ಲಿ ನಿಮ್ಮಪ್ಪ ಅವನ ಜೊತೆ ಚಂದನ ತನಕ ಕಾಲ ಕಡಿ. ನಾವಿಬ್ಬರು ಮಾತಾಡೋದಿದ್ದ, ನಾವೇನು ಎಲ್ಲೂ ಓಡೋಗಂಗಿಲ್ಲ. ನೀನು ಆರಾಮಾಗಿ ಕಾಲ ಕಡಿ. ನಾನು ಅಷ್ಟೇ ನಮ್ಮ ಚಿಗೋನ ಜೊತೆ ಅಮ್ಮನ ಜೊತೆ ಎಲ್ಲ ಕಾಲ ಕಳಿತೀನಿ. ನಮ್ಮ ತಮ್ಮನೂ ಸಂಜೆಗೆ ಬರ್ತಾನಂತ, ಹಾಗಾಗಿ ಅವ್ನು ಬಂದಮೇಲೆ ಭಾಳ ದಿನ ಆಯ್ತು ಅವ್ನ ಜೊತೆ ಕುತ್ಕೊಂಡು ಮಾತಾಡಿ. ಅದಕ್ಕೆ ನಾನು ಅವನ ಜೊತೆ ಎಲ್ಲ ಪಂಟ್ ಹಚ್ಬೇಕು. ನೀನು ಆರಾಮಾಗಿ ಅಲ್ಲಿ ನಿಮ್ಮ ತಮ್ಮ ಅವು ಅಪ್ಪನ ಜೊತೆ ಎಲ್ಲ ಕಾಲ ಕಡಿ ಏನು. ಅದು ಕರೆನ. ಆದ್ರೆ ಏನು ಗೊತ್ತನ್ಲೇ, ನಿನ್ನ ಜೊತೆ ಮಾತಾಡ್ಲಾರ್ದ ಇರಂಗೆ ಅನ್ಸಂಗೆ ಇಲ್ಲ ನೋಡು. ಏನೋ ಕಳ್ಕೊಂಡಂಗೆ ಅನಿಸ್ಬಿಡ್ತೈತಿ. ಅದಕ್ಕೆ ನಾನು ಫೋನ್ ಹಚ್ಚಿದೆ. ಸರಿ ತಗೋ, ನೀನು ಆರಾಮಾಗಿ ನಿಮ್ಮ ಮನೆಯವ್ರ ಜೊತೆ ಕಾಲ ಕಡಿ, ನಾನು ಕಾಲ ಕಳೀತೀನಂತ. ಬೇಕಾರೆ ಖಾಲಿ ಇದ್ದೆ ಅಂದ್ರೆ ನಾಳೆ ಬೇಕಾರೆ ನೀನ ಬರಂತೆ ಅಂತ, ಇಲ್ಲ ನಾನಾರ ಬರ್ತೀನಂತ. ಸರಿ ಆತಾತ. ನನಗೂ
ನಿದ್ದೆ ಬರ ಕುಂತ್ಬಿಟ್ಟೈತ್ಲೆ, ಹೊಟ್ಟೆ ತುಂಬ ಊಟ ಮಾಡಿದಕ್ಕ. ನಾನು ಹೋಗೋ ಸ್ವಲ್ಪ ಹೊತ್ತು ಮಕ್ಕೋತೀನಿ. ನೀನು ಮಕ್ಕೊಂಬಿಡ್ಲೆ. ನೀನು ಹಾಕಿಸೋದು ನೋಡಿದ್ರೆ ಶಿಸ್ತು ಊಟ ಆಗೈತಂತ ಅನಿಸ್ತೈತಿ. ಸರಿ ಸರಿ, ನೀನು ಮಲ್ಕೋ, ನಾನು ಮಕ್ಕೋತೀನಿ. ಇಡ್ಲಾ? ಸರಿ ಇಡು. ಅಬ್ಬಾ, ಲಲಿತನ ಜೊತೆ ಮಾತಾಡಿದಕ್ಕೆ ಎಷ್ಟು ಸಮಾಧಾನ ಅನ್ಸಾಗುಂತೈತಿ. ಅಂತೂ ಅಕ್ಕಿನೂ ಆರಾಮದಾಳಲ್ಲ, ಅಷ್ಟು ಸಾಕು. ಈಗ ಅಕ್ಕಿನೂ ಮಕ್ಕೋತಾಳ, ನಾನು ಆರಾಮ ಸ್ವಲ್ಪ ಹೊತ್ತು ಮಕ್ಕೊಂದು ಎದ್ದು ಬಿಡ್ತೀನಪ್ಪ. ಸವ್ವಿಗೆ ಏನಾರ ನಾನು ಅಡುಗೆ ಮಾಡಕೊಂತೀನಿ ಅಂತ ಹೇಳಿದ್ರೆ ಮತ್ತಕ್ಕಿ ಏನೇನೇನೇನೋ ಯೋಚನೆ ಮಾಡಿಬಿಡ್ತಾ. ಅದಕ್ಕೆ ಸದ್ಯಕ್ಕೆ ಏನು ಹೇಳೋದು ಬೇಡ. ಲಘು ಲಘುನ ಚಪಾತಿ ಒಂದು ಮಾಡಿ ಮುಗಿಸ್ಬಿಟ್ಟೆ ಅಂದ್ರೆ ಊಟ ಮಾಡಿಬಿಡ್ಬೋದು. ಹೊಟ್ಟೆ ಮೊದಲ ಚುರ್ರ ಅನ್ನೋ ಕುಂತ್ಬಿಟ್ಟೈತಿ. ಲಲಿತವ್ವ, ಲಲಿತವ್ವ, ಎಲ್ಲದ್ಯವ್ವ? ಅರೆ ಅಮ್ಮ, ಎಷ್ಟು ಲಘುನ ಬಂದ್ಬಿಟ್ಲಲ್ಲ. ನಾನೇನಾರ ಇಲ್ಲಿ ಅಡುಗೆ ಮನೆ ಆಗಿರೋದನ್ನ ನೋಡಿಲ್ಲ ಅಂದ್ರೆ ಸುಮ್ಮನೆ ಚಿಗೋನ ಮೇಲೆ ಒದಾಡಕ್ಕೆ ಚಾಲೂ ಮಾಡಿಬಿಡ್ತಾಳೆ. ಅಯ್ಯೋ ದೇವ್ರೆ, ಏನು ಮಾಡೋದೀಗ? ಇಲ್ಲ, ಅಮ್ಮ ಅಡುಗೆ ಮನೆಗೆ ಬರೋಕ್ಕಿಂತ ಮುಂಚೆ ನಾನು ಹೊರಗಡೆ ಹೋಗೋದು ವಾಸಿ. ಹೌದು. ಎಲ್ಲದೇವ ಲಲಿತವ್ವ? ಲಲಿತವ್ವ, ಇದೇನಿದು? ನೀನು ಯಾಕೆ ಅಡುಗೆ ಮನೆ ಕಡೆಯಿಂದ ಬರಾಕುಂತಿದ್ದಿ? ಎದಕ್ಕೆ ಆಗಲೇ ನಿಮ್ಮ ಚಿಗವ ನಿನಗೇನೋ ಕೆಲಸ ಹಚ್ಚಿಲ್ಲನ? ಅಯ್ಯೋ ಇಲ್ಲ ಬೇಯಮ್ಮ, ಚಿಗವ ಏನು ಕೆಲಸ ಹಚ್ಚಿಲ್ಲ ನನಗೆ. ಮತ್ತೆ ನೀನದಕ್ಕೆ ಅಡುಗೆ ಮನೆ ಕಡೆಯಿಂದ ಬಂದಿ? ಎಲ್ಲದ ನಿಮ್ಮ ಚಿಗವ? ಅಯ್ಯೋ ಹತ್ಯಾರ, ನಾನು ಇಲ್ಲೇ ಇದೀನಿ ರೀ ಅಡುಗೆ ಮನ್ಯಾಗ. ಅದು ಎಲ್ಲ ಅಡುಗೆ ಆಗಿತ್ತು ರೀ. ಚಪಾತಿ ಒಂದು ಆಟ ಮಾಡೋದು ಉಳ್ಕೊಂಡಿತ್ತ. ನಾನು ಚಪಾತಿ ಲಟ್ಸ ಕುಂತಿದ್ದೆ. ಲಲಿತವ್ವ ನನ್ನ ಜೊತೆ ಮಾತಾಡ್ಕೊತ ಅಲ್ಲೇ ಕುತ್ಕೊಂಡಿದ್ಲೆ ರೀ. ನಾನು ಆಕೆಗೆ ಹೇಳಿದೆ, ಅಡುಗೆ ಮಾಡಕೊಂತೀನವ, ಒಂದು ಸ್ವಲ್ಪ ತಡ ಆಗ್ಬಿಡ್ತು, ನೀನು ಹೋಗಿ ಮಕ್ಕೊಂದು ಆರಾಮಾಗಿ ರೆಸ್ಟ್ ಮಾಡವ ಅಂತಂದೆ. ಅದಕ್ಕೆ ಲಲಿತವ್ವ, ಅಯ್ಯೋ ಚಿಗವ, ನಿನ್ನ ಜೊತೆ ಮಾತಾಡಿ ಏಟೊಂದು ದಿನ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಇಲ್ಲೇ ನಿನ್ನ ಜೊತೆ ಮಾತಾಡ್ಕೊತ ಕುತ್ಕೋತೀನಿ. ಅಮ್ಮ ಬಂದಮೇಲೆ ಒಮ್ಮಿಗೆ ಊಟ ಮಾಡಿದ್ರಾತು. ಊಟ ಮಾಡಿ ಆಮೇಲೆ ಬೇಕಾದ್ರೆ ಮಕ್ಕೋತೀನಿ ಅಂದ್ಲು. ಅದಕ್ಕೆ ಆಕಿನ್ನ ಅಡುಗೆ ಮನೆಯಾಗ ಕುಂದಿಸ್ಕೊಂಡಿದ್ದೆ ನಾನು. ಬೇಕಾದ್ರೆ ನಿಮ್ಮ ಮೊಮ್ಮಗಳದ ಕೇಳ್ರಿ, ನಾನು ಸುಳ್ಳು ಹೇಳಾಕುಂತೀನಿ ನಿಜ ಹೇಳಾಕುಂತೀನಿ ಅನ್ನೋದು ನಿಮಗೆ ಗೊತ್ತಾಕೈತಿ. ಹ್ಞೂ ಬೇಯಮ್ಮ, ಇದು ಚಿಗವ ಚಪಾತಿ ಮಾಡಾಕುಂತಿದ್ಲ. ನಂಗೆ ಒಬ್ಬೇಕೆ ಕುತ್ಕೊಂಡು ಬೇಸರ ಬಿಟ್ಟಿತ್ತು. ನೀನು ಎಲ್ಲೋ ಹೊರಗಡೆ ಹೋಗಿದ್ಯಾ, ಚಿಗವ ಅಡುಗೆ ಮಾಡಾಕುಂತಿದ್ಲಲ್ಲ, ಅದಕ್ಕೆ ನಾನು ಅಲ್ಲೇ ಕುತ್ಕೊಂಡಿದ್ದೆ. ಚಿಗವನ ಅಡುಗೆ ಎಲ್ಲ ಮಾಡಾಳ್ಬೇ. ನೀನೇನು ಬೇ ನೀನು, ನಾನು ಅಡುಗೆ ಮನೆಗೂ ಹೋಗ್ಬಾರ್ದನು? ಹೌದನ? ಸರಿನವ, ಹಂಗಲ್ಲವ. ಅಲ್ಲೂ ಗಂಡನ ಮನ್ಯಾಗ ಕೆಲಸ ಮಾಡಿ ಮಾಡಿ ಸಾಕಾಗಿರ್ತೈತ. ನಿನಗೂ ಆಸರ ಬ್ಯಾಸರ ಅನ್ನೋದು ಇರಂಗಿಲ್ಲನ. ಅಲ್ಲಂತೂ 3 ಹೊತ್ತು ಆ ಕೆಲಸ ಈ ಕೆಲಸ ಅಂತ ಹೇಳ್ತಿದ್ದಿ. ಕೊನೆ ಪಕ್ಷ ತವ್ರ ಮನೆಗೆ ಬಂದ ಮೇಲಾರ ಆರಾಮಾಗಿ ವಿಶ್ರಾಂತಿ ತಗೋಬೇಕಿಲ್ಲ? ಮತ್ತು ಹೆಣ್ಮಕ್ಳು ತವ್ರ ಮನೆಗೆ ಬರೋದಾರ ಎದಕ್ಕೆ ಹೇಳು? ಒಂದು 4 ದಿನ ಆರಾಮಾಗಿ ವಿಶ್ರಾಂತಿ ತೊಗೊಂಡು ಅವ್ರಿಗೆ ಏನೇನು ಇಷ್ಟ ಆಕೈತಿ ಅದನ್ನೆಲ್ಲ ತಾಯಿ ಕೈಯಾಗೋ ಇಲ್ಲ ಅಮ್ಮನ ಕೈಯಾಗ ಯಾವ್ದಾರ ಕೈಯಾಗ ಅಡುಗೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗಕ್ಕಂತ. ಹೌದಿಲ್ಲ? ನೋಡಲೇ ರಾಧಿ, ನನ್ನ ಮೊಮ್ಮಗಳು ವಾಪಸ್ ಗಂಡನ ಮನೆಗೆ ಹೋಗೋ ತನಕ ಆಕೆಗೆ ಏನು ಕೆಲಸ ಹಚ್ಚಾಕೋಬೇಡ ನೀನು. ಆಕೆಗೆ ಏನು ಇಷ್ಟ ಅಂತಾಳ ಅದನ್ನು ಮಾಡಿಕೊಡು. ಏನೋ ಹೇಳಿದ ಅರ್ಥ ಆತಿಲ್ಲ? ಹ್ಞೂ ರೀ ಅತ್ಯಾರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಲಲಿತಾ ಏನು ಹೇಳ್ತಾಳ ಅದನ್ನು ಮಾಡಿಕೊಡ್ತೀನಂತ. ಅಯ್ಯೋ ನೋಡ್ರಿ ಅತ್ಯಾರ, ನಾನು ನಿಮ್ಮ ಜೊತೆ ಮಾತಾಡ್ಕೊತ ಕೂತು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ. ಚಪಾತಿ ಮಾಡೋದು ಉಳ್ಕೊಂಡೈತಿ. ಅಡುಗೆ ಎಲ್ಲ ಮಾಡಿ ಮುಗಿಸ್ತೀನಿ ರೀ. ಚಪಾತಿ ಒಂದೇ ಬಾಕಿ ಉಳಿದೈತಿ. ನೀವು ಹೋಗಿ ಕೈಕಾಲು ಮುಖ ತೊಗೊಂಬರ್ರಿ, ನಾನು ಲಘು ಲಘುನ ಚಪಾತಿ ಮಾಡಿಬಿಡ್ತೀನಂತ ಅಷ್ಟ್ರು ಕುತ್ಕೊಂಡು ಊಟ ಮಾಡಿದ್ರಾತು. ಲಲಿತವ್ವ, ಚಿಗವ, ಹೋಗವ್ವ, ಹೋಗಿ ಮಗಳ ಹೋಗು, ಕೈ ಎಲ್ಲ ತೊಗೊಂಬ, ಚಪಾತಿ ಮಾಡ್ತೀನಂತ. ಬಿಸಿ ಬಿಸಿ ಚಪಾತಿ ತಿನ್ನಂತೆ ಅಂತ. ನನ್ನ ಕೈಯೇನು ಚಪಾತಿ ತಿಂದು ಅದೆಷ್ಟು ದಿನ ಆಗ್ಬಿಟ್ಟೈತವ ನೀನು. ಹೋಗವ್ವ, ನಾ ಚಪಾತಿ ಮಾಡ್ತೀನಿ, ನೀನು ತಿನ್ನಂತೆ ಅಂತ. ಸರಿ ಚಿಗವ. ಸರಿ, ನಾನು ಹೋಗಿ ಕೈ ತೊಗೊಂಬರ್ತೀನಿ. ಊಟ ಕುಂತ್ರಾತು, ಆಗಲೇ ಏಟೊತ್ತಾಗ್ಬಿಡ್ತು. ನಾನು ಹೋದಕ್ಕೆ ಅತ್ತಾಗ ಹೋಗ್ಬಿಟ್ಟೆ. ಅಲ್ಲೊಂದು ಲಘು ಬಿಡಲಿಲ್ಲ, ಏನಿಲ್ಲ. ಲಲಿತವ್ವ, ನೀನು ಆಗಲೇ ಊಟ ಮಾಡಿಬಿಡ್ಬೇಕಾಗಿತ್ತಿಲ್ಲವ. ಊಟ ಮಾಡಿ ಮಕ್ಕೊಂಡು ಬಿಡ್ಬೇಕಾಗಿತ್ತು ಅಂತ ತಟಗ. ಅಯ್ಯೋ ಯಮ್ಮ, ನಿನ್ನ ಬಿಟ್ಟು ಹೆಂಗೆ ಊಟ ಮಾಡಲಿ ಹೇಳು? ನೀವು ಕೈಕಾಲು ಮುಖ ಎಲ್ಲ ತಗೊಂಬ, ನಾನು ಚಿಗವ ಅಲ್ಲೇ ಅಡುಗೆ ಮನೆಯಾಗಿರ್ತೀವಿ, ಒಟ್ಟಿಗೆ ಊಟ ಮಾಡಿದ್ರಾತು. ಸರಿ ಆತವ, ಹಂಗೆ ಮಾಡಿದ್ರಾತು. ಲಲಿತವ್ವ, ನಾನು ನಿಮ್ಮ ಅಮ್ಮನ ಮುಂದೆ ನಾನು ಅಡುಗೆ ಮಾಡಿದಂತ ಹೇಳಿದಕ್ಕೆ ನಿನಗೇನಾರ ಬೇಸರ ಆತನವ? ಅಚ್ಚೆ ಹಾಗೆ ಚಿಗವ, ನಾನು ಯಾಕೆ ಬೇಸರ ಮಾಡ್ಕೊಲಿ? ನೀವು ಹೇಳಿದ್ದು ಸರಿನೇ ಐತಿ. ಒಂದು ವೇಳೆ ನಾನೇನಾರು ಅಡುಗೆ ಮಾಡೀನಂತ ಹೇಳಿದ್ರೆ ಅಮ್ಮ ನಿನಗೆ ಸುಮ್ಮನೆ ಬೈದು ಬಿಡ್ತಿಲ್ಲ. ನೀನು ಮಾಡಿದ್ದು ಸರಿನೇ ಐತಿ. ಸರಿ ಬೇ, ನಾನು ಚಪಾತಿ ಲಘು ಲಘುನ ಮಾಡಿ ಮುಗಿಸ್ಬಿಡ್ತೀನಂತ. ಅಮ್ಮ ಹೆಂಗೆ ಕೈಕಾಲು ಮುಖ ತೊಗೊಂಬರಕ್ಕೆ ಹೋಗೋಳಲ್ಲ, ಆಟೊತ್ತಿಗೆ ನಾನು ಚಪಾತಿ ಬೇಯಿಸ್ಬಿಡ್ತೀನಂತ. ಆಗಲೇ ಚಪಾತಿ ಉದ್ದಿಟ್ಟಿನಿ, ಲಘು ಲಘುನ ಬೇಯಿಸ್ಬಿಡ್ತೀನಿ. ಅಮ್ಮ ಬರೋಷ್ಟಿಗೆ ನೀನು ತಾಟ ಹಚ್ಬಿಡಂತೆ ಅಂತ. ಸರಿ ಆತವ, ಲಘು ಲಘುನ ನಡಿ, ನಿಮ್ಮಮ್ಮ ಬರೋಕ್ಕಿಂತ ಮುಂಚೆ. ಸರಿ ಚಿಗವ.
ಆಹಾ, ಅಡುಗೆ ಮನೆ ಕಡೆಯಿಂದ ಏನೋ ಘಮ ಘಮ ಅಂತ ವಾಸನೆ ಬರಕುಂತೈತಿ. ಮೊದಲು ಊಟ ಮಾಡಿಬಿಡ್ಬೇಕು, ಹೊಟ್ಟೆ ಹಸುವಾಗ್ಬಿಟ್ಟೈತಿ. ಯಪ್ಪ, ನಮ್ಮ ಅತ್ತೆ ಬರೋಕ್ಕಿಂತ ಮುಂಚೆ ನಾನು ಅಡುಗೆ ಮನೆ ಸೇರ್ಕೋಬೇಕು.